ಬಾಸುಂದಿ ಅಂತ ಹೇಳಿದ್ರೇ ಅದೊಂದು ವಿಶೇಷವಾದ ಸಿಹಿ. ಅದರಲ್ಲೂ ಕ್ಯಾರೆಟ್ ಬಾಸುಂದಿ ಅಂದರೆ ಇನ್ನೆಷ್ಟು ವಿಶೇಷವಾಗಿರುತ್ತೆ ಅಲ್ವಾ. ಅದರಲ್ಲೂ ಮನೆ ಮಂದಿಯೆಲ್ಲ ಕೂತು ಆರಾಮಾಗಿ ಎಂಜಾಯ್ ಮಾಡುವಷ್ಟು ಕ್ಯಾರೆಟ್ ಬಾಸುಂದಿನ ಕೇವಲ 1 ಲೀಟ್ರ್ ಹಾಲಲ್ಲಿ ಬಹಳ ಸುಲಭವಾಗಿ ಪ್ರಿಪೇರ್ ಮಾಡ್ಬೋದು. ಹಾಗೆ ಇದ್ರ ರುಚಿ ಮಾತ್ರ ಸಖತ್ತಾಗಿರುತ್ತೆ. ಎಲ್ಲರೂ ಕೂಡ ಮನೆಯಲ್ಲಿ ಖಂಡಿತ ಇಷ್ಟಪಟ್ಟೇ ಪಡ್ತಾರೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇದರ ರೆಸಿಪಿ ನೋಡ್ಕೊಂಬರೋಣ. ಮೊದಲಿಗೆ ನಾನು ಇಲ್ಲಿ 2 ಕ್ಯಾರೆಟ್ ತೊಗೊಂಡಿದ್ದೀನಿ. ಇದರ ಸಿಪ್ಪೆ ತೆಗೆದು ತೊಳೆದು ಈ ರೀತಿ ಸ್ಲೈಸಸ್ ಮಾಡಿ ಹೆಚ್ಚಿ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊತೀನಿ. ಇದರಿಂದ ಆಮೇಲೆ ನಾವು ಪ್ಯೂರಿ ರೆಡಿ ಮಾಡ್ಕೋಬೇಕಂದ್ರೆ ಕ್ಯಾರೆಟ್ನ ರುಬ್ಬಬೇಕು. ಹಾಗಾಗಿ ಸಾಫ್ಟಾಗಿ ನಾವು ಇದನ್ನು ಬೇಯಿಸ್ಕೋಬೇಕು. ಅದಕ್ಕೆ 2 ವಿಷಲ್ ಬೇಕು. ಸೊ ಇದು 2 ವಿಷಲ್ ಆದ್ರ ಮೇಲೆ ಲಿಡ್ ಓಪನ್ ಮಾಡಿ ನೋಡಿದ್ರೆ ನೋಡಿ ಈ ರೀತಿ ಬೆಂದಿರುತ್ತೆ. ಈಗ ನೀರನ್ನು ಸಪ್ರೇಟ್ ಮಾಡಿಬಿಟ್ಟು ಕ್ಯಾರೆಟ್ನ ಎತ್ತಿಟ್ಕೊಳ್ಳೋಣ. ಸೊ ಅಷ್ಟರಲ್ಲಿ ಒಂದು ಪಾತ್ರೆಗೆ 1 ಲೀಟ್ರಷ್ಟು ಗಟ್ಟಿ ಹಾಲನ್ನು ನಾನು ತಗೊಳ್ತಾ ಇದ್ದೀನಿ. ಈ ರೀತಿ ಅಡುಗೆಗಳಿಗೆ ನೀವು ಗಟ್ಟಿ ಹಾಲು ತಗೊಂಡಷ್ಟು ಅದರ ಟೆಕ್ಸ್ಚರ್ ಕೂಡ ಚೆನ್ನಾಗಿ ಬರುತ್ತೆ, ರುಚಿ ಅಂತೂ A1 ಆಗಿರುತ್ತೆ. ಸೊ ಗಟ್ಟಿ ಹಾಲನ್ನೇ ಯೂಸ್ ಮಾಡಿ. ಇದನ್ನು ಸಣ್ಣ ಊರಿನಲ್ಲಿ ಕಾಯೋದಕ್ಕೆ ಬಿಡೋಣ. ಅಷ್ಟರಲ್ಲಿ ಸ್ವಲ್ಪ ಡ್ರೈ ನಟ್ಸ್ ಅಂದರೆ ಯಾವುದಾದ್ರು ನಿಮಗೆ ಇಷ್ಟ ಆಗುವಂಥದ್ದನ್ನು ತಗೊಂಡು ಪುಡಿ ಮಾಡಿಟ್ಕೊಳ್ಳಿ. ಒಣದ್ರಾಕ್ಷಿ ಒಂದು ಬಿಟ್ಟು. ಸೊ ಮಧ್ಯ ಈ ರೀತಿ ಹಾಲನ್ನ ಕೈಯಾಡಿಸ್ತಾ ಇರಬೇಕು, ಇಲ್ಲ ತಳ ಹಿಡಿಯುತ್ತೆ. ಹಾಗಾಗಿ ಸೊ ಕಂಟಿನ್ಯೂಸ್ ಈ ಪ್ರೊಸೀಜರ್ ಏನಿದೆ ಈ ರೆಸಿಪಿ ಮುಗಿಯೋ ತನಕನೂ ಸಣ್ಣ ಊರಿನಲ್ಲೇ ಇರಬೇಕು. ನೋಡಿ ಅಷ್ಟೊತ್ತಿಗೆ ಈ ಕ್ಯಾರೆಟ್ ಪೀಸಸ್ನ ನೀರಿಂದ ಸಪ್ರೇಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ಕಾಯ್ತಾ ಇರೋವಂಥ ಹಾಲಿಗೆ ಹಾಕಬೇಕು. ಅದಕ್ಕೂ ಮುಂಚೆ ಒಂದ್ಸಲ ನೀಟಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ಹಾಲನ್ನ. ನೋಡಿ ಅದು ಹಾಲು ಮೇಲೆಲ್ಲ ಕೆನೆ ಕಟ್ತಾ ಇದೆ ದಪ್ಪವಾಗಿ ಫುಲ್ಲು. ನೋಡಿ ದಪ್ಪ ಹಾಲು ತೊಗೊಂಡ್ರೆ ಇದೊಂದು ಪ್ಲಸ್ ಪಾಯಿಂಟು, ಬೇಗ ಕೆನೆ ಕಟ್ಟುತ್ತೆ. ಹಾಗೆ ಹಾಲಿನ ಥಿಕ್ನೆಸ್ ಕೂಡ ಚೆನ್ನಾಗೇ ಇರುತ್ತೆ. ಈ ರೀತಿ ನೋಡಿ ಹೀಗೆ ಕೈ ಆಡಿಸ್ತಾನೆ ಇರಬೇಕು. ಈಗ ಇದಕ್ಕೆ ಸ್ವಲ್ಪ ಕೇಸರಿ ದಳಗಳನ್ನ ಹಾಕ್ಕೊಳ್ಳೋಣ. ಈ ಕೇಸರಿ ದಳಗಳನ್ನ ಹಾಕೋದ್ರಿಂದ ನ್ಯಾಚುರಲ್ಲಾಗಿ ಒಂದು ಯೆಲ್ಲೋ ಕಲರ್ ಬರುತ್ತೆ. ಹಾಗೆ ಒಂದು ಏನು ಬಾಸುಂದಿ ಮಾಡ್ತೀವಿ ಅದಕ್ಕೊಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಈಗ ಆ ಕ್ಯಾರೆಟ್ ಪ್ಯೂರಿ ರೆಡಿ ಮಾಡ್ಕೊಂಡಿದ್ವಲ್ಲ, ಈಗ ಇದನ್ನು ಕಾಯ್ತಾ ಇರೋಂಥ ಹಾಲಿಗೆ ಹಾಕ್ಕೋಬೇಕು. ಹಾಕ್ಕೊಂಡು ಮತ್ತೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈಗ ಆ ಸ್ಯಾಫ್ರಾನ್ ಸ್ಟ್ಯಾಂಡ್ಸು ಅಂದರೆ ಏನು ಕೇಸರಿ ದಳಗಳು ಹಾಕಿದ್ದೀವಿ ಅದು ಮತ್ತು ಕ್ಯಾರೆಟ್ ಪ್ಯೂರಿ ಎರಡರಿಂದನೂ ಒಳ್ಳೆ ಕಲರ್ ಕೊಡುತ್ತೆ ಬಾಸುಂದಿಗೆ. ಈಗ ನಾನು ಸಿಹಿಗೆ ತಕ್ಕಷ್ಟು ಕಂಡೆನ್ಸ್ಡ್ ಮಿಲ್ಕ್ನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಬದಲು ನೀವು ಸಕ್ಕರೆ ಪುಡಿ ಅಥವಾ ಸಕ್ಕರೆ ಕೂಡ ಹಾಕ್ಕೋಬೋದು, ಏನು ಟೇಸ್ಟ್ ಡಿಫ್ರೆನ್ಸ್ ಆಗೋಲ್ಲ. ಈ ಟೈಮ್ನಲ್ಲಿ ನೋಡಿ ಆ ಡ್ರೈ ಫ್ರೂಟ್ಸ್ನೆಲ್ಲ ನಾನು ಪುಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪವಾಗಿ ಯೆಲ್ಲೋ ಕಲರ್ ಬರ್ತಾ ಇದೆ. ಅದು ಕೇಸರಿ ದಳಗಳು ಹಾಗೆ ಕ್ಯಾರೆಟ್ ಪ್ಯೂರಿ ಹಾಕಿದ್ವಲ್ಲ ಅದು. ಇದನ್ನು ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು. ನೋಡಿ ಇದು ಬಣ್ಣ ಹೀಗೆ ಬಂದಿದೆ. ಮೇಲೆ ಕೆನೆ ಮಾತ್ರ ಬಣ್ಣ ಇರುತ್ತೆ. ನೀವು ಒನ್ಸ್ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಸ್ವಲ್ಪ ತಿಳಿ ಹಳದಿ ಆಗುತ್ತೆ. ನೋಡಿ ಕೆನೆ ಕಟ್ತಾ ಇದೆ ಚೆನ್ನಾಗಿ. ಈ ರೀತಿ ಕೈ ಆಡಿಸ್ತಾನೇ ಇರಬೇಕು, ಸ್ವಲ್ಪನೂ ಬಿಡ್ದಂಗೆ ಮಧ್ಯ. ನೋಡಿ ಈಗ ಬಣ್ಣ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ, ಮೇಲಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಸೊ ನೋಡಿ ಈಗ ಕಲರ್ ಕೂಡ ಚೇಂಜ್ ಆಗಿದೆ ತುಂಬ. ಹಾಗೆ ಹಾಲಿನ ಕ್ವಾಂಟಿಟಿ ಕೂಡ ತುಂಬಾ ಕಮ್ಮಿ ಆಯಿತು. ನೋಡಿ ಥಿಕ್ನೆಸ್ ಹೇಗಾಗಿದೆ ಅಂತ. ಕಂಟಿನ್ಯೂಸ್ ಕುದಿತಾನೆ ಇತ್ತಲ್ವ, ಹಾಗಾಗಿ ನೋಡಿ ಇಷ್ಟು ಥಿಕ್ನೆಸ್ಸು ಇದಕ್ಕೆ ಸಾಕಾಗುತ್ತೆ. ಇನ್ನು 1 ರಿಂದ 2 ನಿಮಿಷ ಬಿಟ್ಟು ಇದನ್ನು ಆಫ್ ಮಾಡಿಬಿಡೋಣ. ಆಫ್ ಮಾಡಿ ತಣಿಯೋದಕ್ಕೆ ಬಿಡೋಣ. ನೋಡಿ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದು ಒಂದು 2.5 ಅವರ್ಸ್ ಮೇಲೆ ಆಯಿತು. ಇದನ್ನು ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಆಫ್ ಮಾಡಿದ್ಮೇಲೆ ಎಷ್ಟು ಥಿಕ್ನೆಸ್ ಬಂದಿದೆ ಅಂತ. ಇದೆಲ್ಲ ಮೇಲೆ ಒಂಥರ ಲೇಯರ್ ಫಾರ್ಮ್ ಆಗೋಗಿರುತ್ತೆ. ಹಾಗಾಗಿ ಇದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಹೊಂದ್ಕೊಳ್ಳುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಆಯಿತು. ನೋಡಿ ಪರ್ಫೆಕ್ಟ್ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಕಲರ್ ಹಾಗೆ ಸೂಪರ್ಬ್ ಟೆಕ್ಸ್ಚರ್. ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ಕ್ಯಾರೆಟ್ ಬಾಸುಂದಿನ ಮಾಡಿ ಟೇಸ್ಟ್ ಮಾಡ್ಬೋದಂತ. ಇದನ್ನು ಈಗ ಸರ್ವ್ ಮಾಡ್ಕೊಳ್ಳೋಣ. ಇದನ್ನು ನೀವು ಚಿಲ್ಲಾಗಿ ಕೂಡ ಸರ್ವ್ ಮಾಡ್ಬೋದು. ಫ್ರಿಜ್ಜಲ್ಲಿ ಇಟ್ಬಿಟ್ಟು ಎಷ್ಟೊತ್ತು ಬೇಕಂತ ನೋಡಿ ಆ ರೀತಿ ಸರ್ವ್ ಮಾಡ್ಕೋಬೋದು, ಇಲ್ಲ ತಕ್ಷಣ ಕೂಡ ಇದನ್ನು ಟೇಸ್ಟ್ ಮಾಡ್ಬೋದು. ಹೀಗಿತ್ತು ಇವತ್ತಿನ ನನ್ನ ಈ ರೆಸಿಪಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.